ನಮಸ್ಕಾರ ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ನ್ಯೂಸ್ ಹೆಡ್ಲೈನ್ಸ್. ಭ್ರಷ್ಟಾಚಾರಗಳ ಸರಣಿ ಆರೋಪಗಳನ್ನು ಹೊತ್ತಿರುವ ರಾಜ್ಯ ಸರ್ಕಾರವು ವಿಧಾನಸಭೆಯನ್ನು ವಿಸರ್ಜಿಸುವುದೇ ಒಳಿತು. ಬಿಜೆಪಿ ರಾಷ್ಟ್ರೀಯ ನಿರ್ವಾಹಕ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಅಭಿಮತ. ಕಾಸರಗೋಡಲ್ಲಿ ಬಿಜೆಪಿಯಿಂದ ನಡೆಯಿತು ಸುದ್ದಿಗೋಷ್ಠಿ. ಮಚ್ಚಂಪಾಡಿಯಲ್ಲಿ ಎಸ್ಡಿಪಿಐಯನ್ನು ಸೋಲಿಸಲು ಮುಸ್ಲಿಂ ಲೀಗ್ ಬಿಜೆಪಿ ಜತೆ ಒಪ್ಪಂದ ನಡೆಸಿರುವುದಾಗಿ ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಫೈಜಿ ಆರೋಪ. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆ ಪ್ರಚಾರಾರ್ಥ ಉಳಿಯತಡ್ಕದಲ್ಲಿ ನಡೆಯಿತು ಎನ್ಡಿಎಯ ಬಹಿರಂಗ ಸಭೆ. ಬಿಜೆಪಿ ರಾಷ್ಟ್ರೀಯ ಸಮಿತಿ ಉಪಾಧ್ಯಕ್ಷ ಎಪಿ ಅಬ್ದುಲ್ಲಕುಟಿ ಉದ್ಘಾಟನೆ. ಕಾಂಜಂಗಾಡಲ್ಲಿ ನಡೆಯಿತು ನಗರಸಭಾ ಎನ್ಡಿಎ ಅಭ್ಯರ್ಥಿಗಳ ಪ್ರಚಾರ ಸಭೆ ಹಾಗೂ 19ನೇ ವಾರ್ಡಿನ ಕುಟುಂಬ ಸಂಗಮ ಕಾರ್ಯಕ್ರಮ. ಕೇಂದ್ರ ವಿದೇಶಾಂಗ ಸಹ ಸಚಿವ ವಿ ಮುರಳೀಧರನ್ ಉದ್ಘಾಟನೆ. ಕೃಷಿ ಮಸೂದೆ ತಿದ್ದುಪಡಿ ಹಿಂತೆಗೆಯಬೇಕು, ನಿರ್ದಿಷ್ಟ ವಿದ್ಯುತ್ ಬಿಲ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ INTUC ಕಾಸರಗೋಡು ಜಿಲ್ಲಾ ಸಮಿತಿಯಿಂದ ಕಾಂಜಂಗಾಡ್ನ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ನಡೆಯಿತು ಧರಣಿ ಸತ್ಯಾಗ್ರಹ. ಕೆಪಿಸಿಸಿ ಕಾರ್ಯದರ್ಶಿ ಎಂ ಹಸೈನಾರ್ ಉದ್ಘಾಟನೆ. ಕೇರಳ ಸರ್ಕಾರವು ಭ್ರಷ್ಟಾಚಾರಗಳ ಸುರಿಮಳೆಯನ್ನೇ ಗೈದಿದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗಾಗಲಿ ಸಚಿವರಿಗಾಗಲಿ ತಮ್ಮ ಅಧಿಕಾರದಲ್ಲಿ ಒಂದು ಕ್ಷಣವೂ ಮುಂದುವರಿಯುವ ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ತಕ್ಷಣ ರಾಜೀನಾಮೆ ನೀಡಿ ವಿಧಾನಸಭೆಯನ್ನು ವಿಸರ್ಜಿಸುವುದೇ ಒಳಿತೆಂದು ಬಿಜೆಪಿ ರಾಷ್ಟ್ರೀಯ ನಿರ್ವಾಹಕ ಸಮಿತಿ ಸದಸ್ಯ ಪಿಕೆ ಕೃಷ್ಣದಾಸ್ ಹೇಳಿದ್ದಾರೆ. ಕಾಸರಗೋಡಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಈ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮುಖ್ಯಮಂತ್ರಿಯಾಗಲಿ ಸ್ಪೀಕರ್ ಆಗಲಿ ವಿರೋಧ ಪಕ್ಷದ ನಾಯಕರೇ ಆಗಿರಲಿ ಇವರೆಲ್ಲ ಆರೋಪಿಗಳಾಗುವುದು ಅಥವಾ ಆರೋಪ ಪಟ್ಟಿಯಲ್ಲಿ ಹೆಸರು ಬರುವವರೇ ಆಗಿದ್ದಾರೆ. ಇವರಿಗೆ ಆಡಳಿತದಲ್ಲಿ ಒಂದು ಕ್ಷಣವೂ ಮುಂದುವರಿಯಲು ಹಕ್ಕಿಲ್ಲ. ವಿಧಾನಸಭೆಯನ್ನು ವಿಸರ್ಜಿಸುವುದೇ ಒಳಿತೆಂದು ಕೃಷ್ಣದಾಸ್ ಹೇಳಿದರು. ಕೇರಳದಲ್ಲಿ ಬಹಳ ಗಂಭೀರವಾದಂತಹ ಕಾನೂನು ನೀತಿ ಸಂಹಿತಾ ಉಲ್ಲಂಘನಾ ಕಾರ್ಯ ನಡೆಯುತ್ತಿದೆ ಎಂದು ಅವರು ಹೇಳಿದರು. പ്രതിപട്ടികയിൽ സ്ഥാനമുറപ്പായ സ്പീക്കർ ജയിലിലേക്ക് പോകും എന്ന് ഉറപ്പായിട്ടുള്ള മുഖ്യമന്ത്രി, പ്രതിപട്ടികയിൽ സ്ഥാനം പിടിച്ചിട്ടുള്ള പ്രതിപക്ഷ നേതാവ്, ഇതാണ് കേരളത്തിലുള്ളത്. ഇന്ത്യയിലെ ഒരു സംസ്ഥാനത്തും ഇത്തരമൊരു സാഹചര്യം നിലനിൽക്കുന്നില്ല. അതുകൊണ്ട് ഒരർത്ഥത്തിൽ ഇത് ഭരണഘടനാ പ്രതിസന്ധിയാണ്. ഈ 3 പദവികൾ വഹിക്കുന്നവർക്ക്, ഇന്നത്തെ സ്പീക്കർ, അതുപോലെ മുഖ്യമന്ത്രി, അതുപോലെ പ്രതിപക്ഷ നേതാവ്, ഇവർക്ക് 3 പേർക്കും ധാർമ്മികമായിട്ട് ഈ സ്ഥാനത്ത് തുടരാനുള്ള അവകാശം നഷ്ടപ്പെട്ടിരിക്കുന്നു. അതുകൊണ്ട് നിയമസഭ പിരിച്ചുവിട്ട് പെട്ടെന്ന് തന്നെ തെരഞ്ഞെടുപ്പ് നടത്തുന്നതായിരിക്കും ഏറ്റവും ഉചിതം. ಜನಪ್ರತಿನಿಧಿಗಳು ವಿದೇಶ ಪ್ರವಾಸ ನಡೆಸುವಾಗ ಕೇಂದ್ರದ ಅನುಮತಿ ಪಡೆಯಬೇಕು. ಇದಿಲ್ಲದೆ ತೆರಳಿ ಅಲ್ಲಿಂದ ಚಿನ್ನ ಸಹಿತ ಇತರ ವಸ್ತುಗಳನ್ನು ಬಹುಮಾನವಾಗಿ ಪಡೆಯುತ್ತಾರೆ. ಈ ಸಂಬಂಧ ಲೋಕಸಭಾ ಸೆಕ್ರೆಟರಿಯೇಟ್ ಸ್ಪೀಕರಿಗೆ ಕಾಗದ ಕಳುಹಿಸಲಾಗಿದೆ. നിയമസഭാ സാമാജികർ എങ്ങനെയാണ് വിദേശയാത്ര നടത്തേണ്ടത് എന്ന് ചട്ടങ്ങൾ അവരെ പഠിപ്പിക്കേണ്ട സ്പീക്കർ, അദ്ദേഹം പൊളിറ്റിക്കൽ ക്ലിയറൻസ് ഇല്ലാതെയാണ് വിദേശത്ത് യാത്ര നടത്തിയത്. ഈ ബുള്ളറ്റിൻ പുറത്തിറങ്ങുന്നത് 2018-ലാണ്. 2016-ലാണ് ഈ ഗവൺമെൻറ് അധികാരത്തിൽ വരുന്നത്. അപ്പോൾ ഈ 2 വർഷക്കാലം നടത്തിയത് മുഴുവൻ നിയമവിരുദ്ധമായിട്ടാണ്. ആ സമയത്ത് തന്നെ ഇത്തരം നമ്മുടെ ഇതുപോലുള്ള സംഭവങ്ങൾ, അവിഹിതമായിട്ടുള്ള പല ബന്ധങ്ങളും പല ഇടപാടുകളും ആരംഭിച്ചിട്ടുണ്ട് എന്ന് നമുക്ക് സംശയിക്കാവുന്നതേ ഉള്ളൂ. ಮಾರ್ಕ್ಸಿಸ್ಟ್ ಕಾಂಗ್ರೆಸ್ ಮುಕ್ತ ಕೇರಳ ವಿಧಾನಸಭಾ ಚುನಾವಣೆಯೊಂದಿಗೆ ಸಾಧ್ಯವಾಗುವುದೆಂದು ಕೃಷ್ಣದಾಸ್ ಅಭಿಪ್ರಾಯಪಟ್ಟರು. മാർക്സിസ്റ്റ് കോൺഗ്രസ് മുക്ത കേരളം എന്ന മുദ്രാവാക്യത്തെ കേരളത്തിലെ ജനങ്ങളും നെഞ്ചേറ്റാനും സ്വീകരിക്കാനും തയ്യാറാകുന്നു. അതിൻ്റെ ആരംഭമാണ് ത്രിതല പഞ്ചായത്ത് തെരഞ്ഞെടുപ്പിൽ ഉണ്ടാകാൻ വേണ്ടി പോകുന്നത്. പൂർണ്ണത ನಿಯಮಸಭಾ ತೆರഞ്ഞെടുപ്പിലും ಕಾನೂನಿನ ಬಗ್ಗೆ ಇತರಿಗೆ ತಿಳಿ ಹೇಳಬೇಕಾದಂತಹ ಸ್ಪೀಕರ್ ಸ್ವತಃ ಕಾನೂನನ್ನೇ ಉಲ್ಲಂಘಿಸಿದ್ದಾರೆ. ಸ್ಪೀಕರ್, ಮುಖ್ಯಮಂತ್ರಿಗಳು ಹಾಗೂ ಸಚಿವರು ಸಂಶಯದ ನೆರಳಲ್ಲಿದ್ದಾರೆ. സ്പീക്കർ സംശയത്തിൻ്റെ നിഴലിലാണ്. ഇതേപോലെ തന്നെയാണ് മുഖ്യമന്ത്രി. എല്ലാ അന്വേഷണങ്ങളും ഒടുവിൽ ചെന്നെത്തുന്നത് മുഖ്യമന്ത്രിയിലേക്കാണ്. അപ്പോൾ മുഖ്യമന്ത്രിയും കളങ്കിതനായി മാറിയിരിക്കുന്നു. അതും ആരോപണം സ്വർണ്ണക്കള്ളക്കടത്താണ്, ദേശവിരുദ്ധതയാണ്, ഹവാലയാണ്, കൈക്കൂലിയാണ്, കമ്മീഷനാണ്, കള്ളപ്പണം ഒളിപ്പിക്കുന്നതാണ്.
ഇത്തരം ഗുരുതരമായ ആരോപണങ്ങൾ ರಿಸರ್ವ್ ಹವಾಲದಲ್ಲಿ 3 ಸಚಿವರು ಭಾಗಿಯಾಗಿರುವುದಾಗಿ ಗೌಪ್ಯವಾಗಿ ವರದಿ ಬಿತ್ತರವಾಗುತ್ತಿದೆ. ಇದು ಗಂಭೀರವಾದಂತಹ ವಿಷಯವಾಗಿದೆ. ಧಾರ್ಮಿಕವಲ್ಲದ ಕೆಲಸಗಳ ಕೇಂದ್ರ ಸ್ಥಾನವಾಗಿ ವಿಧಾನಸಭೆ ಬದಲಾಗಿದೆ ಎಂದು ಕೃಷ್ಣದಾಸ್ ಹೇಳಿದರು. ആ റിവേഴ്സ് ഹവാലയിൽ 3 മന്ത്രിമാർക്ക് പങ്കുണ്ടെന്നുള്ളതാണ് സ്വർണ്ണക്കടത്തിലെ മുഖ്യ ആസൂത്രകർ കോടതിയിൽ കൊടുത്ത രഹസ്യമൊഴിയിൽ പറയുന്നു എന്ന് മാധ്യമങ്ങളിലൂടെ പുറത്തു വന്നിട്ടുള്ളത്. അപ്പം മന്ത്രിമാർ കളങ്കിതരാണ്. അതുകൊണ്ട് ഈ നിയമസഭ ഇനി മുന്നോട്ട് പോകുന്നതിൽ യാതൊരു അർത്ഥവുമില്ല. അധാർമികതയുടെ ಆವಾಸ ಕೇಂದ್ರವಾಗಿಟ್ಟು ನಮ್ಮ ನಿಯಮಸಭಾ ಅಧಪದಿಸು. ಸ್ವಪ್ನ ಸುರೇಶ್ರನ್ನು ಬೆದರಿಸಿದ ಅಧಿಕಾರಿ ಯಾರೆಂಬುದನ್ನು ಪತ್ತೆ ಹಚ್ಚಬೇಕು. ಹಾಗೇನಾದರೂ ಅದರ ಬಗ್ಗೆ ತನಿಖೆ ಮಾಡಿದರೆ ಅದು ಮುಖ್ಯಮಂತ್ರಿಗಳ ಬಳಿಗೆ ತಲುಪಲಿದೆ. ಈ ವಿಷಯದಲ್ಲಿ ನಿಷ್ಪಕ್ಷಪಾತವಾದಂತಹ ತನಿಖೆ ನಡೆಯಬೇಕು ಎಂದು ಅವರು ಹೇಳಿದರು. ಇವರೇ ചോദ്യം ചെയ്ത ഇവരെ ഭീഷണിപ്പെടുത്തിയ ഉദ്യോഗസ്ഥൻ ആരാണെന്ന് കണ്ടെത്തണം. ആ ഉദ്യോഗസ്ഥൻ്റെ പിന്നിൽ ആരാണെന്നും കണ്ടെത്തണം. ഉദ്യോഗസ്ഥനെ കണ്ടെത്തിയാൽ പിന്നിൽ മുഖ്യമന്ത്രിയാണെന്ന കാര്യത്തിൽ യാതൊരു സംശയവും ഉണ്ടാവില്ല. കാരണം ഈ അന്വേഷണമൊക്കെ മുഖ്യമന്ത്രിയിലേക്ക് എത്താനുള്ള 2 പാളങ്ങളാണ് സ്വപ്ന സുരേഷും അതുപോലെ അഡീഷണൽ പ്രൈവറ്റ് സെക്രട്ടറി ശ്രീ രവീന്ദ്രനും. ಸದ್ಯ ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆಯಲ್ಲಿ ಆಗಿರುವ ಮತದಾನ ಪ್ರಕ್ರಿಯೆಯಲ್ಲಿ ಆಗಿರುವ ಏರಿಕೆಯು ಆಡಳಿತ ವಿರೋಧಿ ಅಲೆಯನ್ನು ಎತ್ತಿ ತೋರಿಸುತ್ತಿದೆ ಎಂದು ಅವರು ಹೇಳಿದರು. ಕಾಸರಗೋಡು ಪ್ರೆಸ್ ಕ್ಲಬ್ ಅಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಕೃಷ್ಣದಾಸ್ ಮಾತನಾಡುತ್ತಿದ್ದರು. ಬಿಜೆಪಿ ಪಕ್ಷದ ಜಿಲ್ಲಾಧ್ಯಕ್ಷ ಅಡ್ವೊಕೇಟ್ ಕೆ ಶ್ರೀಕಾಂತ್ ಹಾಗೂ ಸುರೇಶ್ ಕುಮಾರ್ ಶೆಟ್ಟಿ ಕೃಷ್ಣದಾಸ್ ಅವರಿಗೆ ಸಾಥ್ ನೀಡಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆಯಲ್ಲಿ ಜಿಲ್ಲೆಯ ಮಚ್ಚಂಪಾಡಿಯಲ್ಲಿ ಎಸ್ಡಿಪಿಐಯನ್ನು ಸೋಲಿಸಲು ಮುಸ್ಲಿಂ ಲೀಗ್ ಬಿಜೆಪಿ ಜೊತೆ ಒಪ್ಪಂದ ಮಾಡಿಕೊಂಡಿದ್ದು ಇದು ಆತ್ಮಹತ್ಯೆಗೆ ಸಮಾನ. ಇದಕ್ಕೆ ಮುಸ್ಲಿಂ ಲೀಗ್ ತಕ್ಕ ಬೆಲೆ ತೆರಬೇಕಾದೀತೆಂದು ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಫೈಜಿ ಹೇಳಿದ್ದಾರೆ. ಕೇರಳದಲ್ಲಿ ಬಿಜೆಪಿಯನ್ನು ಸೋಲಿಸಲಿರುವ ವೋಟ್ ಬ್ಯಾಂಕ್ 2 ಒಕ್ಕೂಟಗಳಿಗಿವೆ. ಆದರೆ ಅದನ್ನವರು ಉಪಯೋಗಿಸುವುದಿಲ್ಲ. ಮಾತ್ರವಲ್ಲದೆ ರಹಸ್ಯ ಒಪ್ಪಂದಗಳ ಮೂಲಕ ಬಿಜೆಪಿಯನ್ನು ಬೆಳೆಸ್ತಿವೆ. ಕೋಮುವಾದ ಫ್ಯಾಸಿಸ್ಟ್ಗಳ ಜೊತೆ ಒಪ್ಪಂದ ಎಂದು ಅದಕ್ಕೆ 2 ಒಕ್ಕೂಟಗಳು ಪರಸ್ಪರ ಮಣ್ಣೆರಚುತ್ತಿವೆ. ಕಾಸರಗೋಡು ಜಿಲ್ಲೆಯ ಮಚ್ಚಂಪಾಡಿಯಲ್ಲಿ ಎಸ್ಡಿಪಿಐಯನ್ನು ಸೋಲಿಸಲು ಮುಸ್ಲಿಂ ಲೀಗ್ ಬಿಜೆಪಿ ಜೊತೆ ಉಂಟು ಮಾಡಿರುವ ಬಹಿರಂಗ ಸಹಕಾರ ಆತ್ಮಹತ್ಯೆಗೆ ಸಮಾನ. ಇದಕ್ಕವರು ತಕ್ಕ ಬೆಲೆ ತೆರಬೇಕಾದೀತೆಂದು ಅಬ್ದುಲ್ ಮಜೀದ್ ಫೈಜಿ ಹೇಳಿದರು. എസ്ഡിപിഐയെ പരാജയപ്പെടുത്തുക എന്ന ഏക ലക്ഷ്യത്തോടെ ലീഗും ബി ജെ പിയും തമ്മിൽ വളരെ വ്യക്തമായ ധാരണയോടുകൂടി പോകുന്നു. ലീഗ് നേതൃത്വം ആത്മഹത്യാപരമായ നിലപാടാണ് സ്വീകരിച്ചിട്ടുള്ളത്. അതിന് അവർ വലിയ വില നൽകേണ്ടി വരും. ಮಂಜೇಶ್ವರ ಶಾಸಕರ ವಿರುದ್ಧ 100ಕ್ಕೂ ಹೆಚ್ಚಿನ ದೂರುಗಳು ದಾಖಲಾಗಿ ಪ್ರಕರಣದಲ್ಲಿ ಬಂಧನವಾಗಿದ್ದರೂ ಅವರನ್ನು ರಕ್ಷಿಸುವ ಲೀಗ್ ರಾಜ್ಯ ನಾಯಕತ್ವಕ್ಕೆ ರಾಜಕೀಯ ನೈತಿಕತೆಯ ಬಗ್ಗೆ ಮಾತನಾಡುವ ಹಕ್ಕಿಲ್ಲ. ಅದು ನಷ್ಟವಾಯಿತು ಎಂದು ಅವರು ಹೇಳಿದರು. മഞ്ചേശ്വരം MLA 100-ലധികം കേസുകളുടെ പേരിലാണ് അറസ്റ്റിലായി ജയിലിലായിട്ടുള്ളത്. എന്നിട്ടും മുസ്ലിം ലീഗുകാർ അടക്കമുള്ള ആളുകളുടെ പരാതിയിൽ അദ്ദേഹം അറസ്റ്റിലായിട്ടും അദ്ദേഹത്തെ ന്യായീകരിക്കുന്ന, അദ്ദേഹത്തെ സംരക്ഷിക്കുന്ന മുസ്ലിം ലീഗ് സംസ്ഥാന നേതൃത്വത്തിന് രാഷ്ട്രീയ ധാർമ്മികതയെക്കുറിച്ച് സംസാരിക്കാനുള്ള അർഹത പൂർണ്ണമായും നഷ്ടപ്പെട്ടു കഴിഞ്ഞിരിക്കുകയാണ്. ಈ ಬಾರಿಯ ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆಯಲ್ಲಿ ಒಂಟಿಯಾಗಿ ಸ್ಪರ್ಧಿಸಿ ಉತ್ತಮ ಪರ್ಫಾರ್ಮೆನ್ಸ್ ತೋರುವ ಪಕ್ಷವು ಎಸ್ಡಿಪಿಐ ಆಗಿದೆ ಎಂದು ಮಜೀದ್ ಫೈಜಿ ಅಭಿಪ್ರಾಯಪಟ್ಟರು. പാർട്ടിയുടെ ഉന്നതമായ രാഷ്ട്രീയ ആദർശവും നിലപാടും ഉയർത്തിപ്പിടിച്ചുകൊണ്ട് തനിച്ച് മത്സരിച്ച് ഏറ്റവും കൂടുതൽ നേട്ടമുണ്ടാക്കുന്ന രാഷ്ട്രീയ പാർട്ടിയായി ഈ തെരഞ്ഞെടുപ്പ് കഴിയുമ്പോൾ എസ്ഡിപിഐ വിലയിരുത്തപ്പെടും എന്ന കാര്യത്തിൽ സംശയമില്ല. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ NU ಅಬ್ದುಲ್ ಸಲಾಂ, ಮಂಡಲ ಕಾರ್ಯದರ್ಶಿ PM ಗಫೂರ್ ಮೊದಲಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆ ಸಂಬಂಧ NDA ಅಭ್ಯರ್ಥಿಗಳ ಚುನಾವಣಾ ಪ್ರಚಾರಾರ್ಥ ಕಾಸರಗೋಡಿನ ಉಳಿಯ ತಡ್ಕದಲ್ಲಿ ಪ್ರಚಾರ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ AP ಅಬ್ದುಲ್ಲಾ ಕುಟ್ಟಿ ಸಭೆಗೆ ಚಾಲನೆ ಇತ್ತು ಮಾತನಾಡಿದರು. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ AP ಅಬ್ದುಲ್ಲಾ ಕುಟ್ಟಿ ಕಾರ್ಯಕ್ರಮ ಉದ್ಘಾಟಿಸಿದರು. കോമാലി മുന്നണി, കോൺഗ്രസ്, മാർക്സിസ്റ്റ് ലീഗ് മുന്നണി, കോമാലി നാളെ കേരള രാഷ്ട്രീയം അവരെ മുഖത്ത് നോക്കി പറയും, രാഷ്ട്രീയത്തിലെ കോമാളികളാണ് ഇവരെന്ന് പറയും. ഞാനൊരു കാര്യം ഉറപ്പിച്ചു പറയാം,
BJPയുടെ ഈ മുന്നേറ്റത്തെ നിങ്ങൾ മഹാസഖ്യമുണ്ടാക്കിയിട്ടൊന്നും തടയാൻ സാധിക്കില്ല. ബീഹാറിൽ സാധിച്ചിട്ടില്ല, ഹൈദരാബാദിൽ സാധിച്ചിട്ടില്ല, മധ്യപ്രദേശിൽ സാധിച്ചിട്ടില്ല. എന്തുകൊണ്ടാണ് BJPക്ക് ഈ അംഗീകാരം? നരേന്ദ്രമോദിയുടെ സത്യസന്ധത, അഴിമതിയില്ല. അദ്ദേഹത്തിന്റെ ക്ഷേമ പദ്ധതികൾ കുളിർമഴയായി പെയ്തിറങ്ങുന്നു. ಮದೂರು ಪಂಚಾಯತ್ ಬಿಜೆಪಿ ಅಧ್ಯಕ್ಷ ರಾಧಾಕೃಷ್ಣ ಸೂರ್ಲು ಅಧ್ಯಕ್ಷತೆ ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆಯಲ್ಲಿ ಸ್ಪರ್ಧಿಸುವ NDA ಅಭ್ಯರ್ಥಿಗಳನ್ನು ಅಬ್ದುಲ್ಲಾ ಕುಟ್ಟಿ ಶಾಲು ಹೊದಿಸಿ ಸನ್ಮಾನಿಸಿದರು. ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಅಶೋಕ್ ಸೂರ್ಲು, ಎನ್ ಸತೀಶ್, ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾದ ಸುಕುಮಾರ ಕುದ್ರೆಪಾಡಿ, PR ಸುನಿಲ್ ಮೊದಲಾದವರು ಮಾತನಾಡಿದರು. ರೈತ ಮೋರ್ಚಾ ಮಂಡಲಾಧ್ಯಕ್ಷ ರವೀಂದ್ರ ರೈ ಸ್ವಾಗತ ಕಾರ್ಯನಿರ್ವಹಿಸಿದರೆ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಗಟ್ಟಿ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಒನ್ ಇಂಡಿಯಾ ಒನ್ ಪೆನ್ಷನ್ ಮೂವ್ಮೆಂಟ್ ಜಿಲ್ಲಾ ಮಟ್ಟದ ಸದಸ್ಯತ್ವ ವಿತರಣಾ ಕಾರ್ಯ ನಡೆಯಿತು. ಕಾಸರಗೋಡು ಜಿಲ್ಲಾ ವ್ಯಾಪಾರ ಭವನದಲ್ಲಿ ನಡೆದ ಸಮಾರಂಭವನ್ನು ಸಮಿತಿಯ ರಾಜ್ಯ ಜತೆ ಕಾರ್ಯದರ್ಶಿ ಅನೂಪ್ ಕೀನೇರಿ ಉದ್ಘಾಟಿಸಿದರು. 60 ವರ್ಷ ಪ್ರಾಯ ಕಳೆದ ಪ್ರತಿಯೋರ್ವ ಭಾರತೀಯ ಪೌರನಿಗೆ ಯಾವುದೇ ಮಾನದಂಡಗಳಿಲ್ಲದೆ 10,000 ರೂಪಾಯಿಗಳ ಪಿಂಚಣಿ ನೀಡಬೇಕೆಂಬ ಘೋಷಣೆಯನ್ನು ಮೊಳಗಿಸಿರುವ ಒನ್ ಇಂಡಿಯಾ ಒನ್ ಪೆನ್ಷನ್ ಮೂವ್ಮೆಂಟ್ ಸಾಮಾನ್ಯ ವರ್ಗದವನ ಆಶಾಕಿರಣವಾಗುತ್ತಿದೆ ಎಂದು ಅನೂಪ್ ಕೀನೇರಿ ಹೇಳಿದರು. പക്ഷേ കാസർഗോഡ് ജില്ലയിൽ നമുക്ക് അത്തരം ഒരു വിഷയങ്ങളൊന്നുമില്ലാതെ വളരെ നല്ല രീതിയിൽ പ്രവർത്തിക്കാൻ കഴിഞ്ഞിട്ടുണ്ട്. ഈ ഒരു കൂട്ടായ്മ നമ്മൾ എപ്പോഴും കാത്തു സൂക്ഷിക്കണം. എന്ത് പ്രശ്നങ്ങളുണ്ടെങ്കിലും അതൊക്കെ നമ്മുടെ പരസ്പരം പറഞ്ഞു തീർത്തിട്ട് നല്ല രീതിയിൽ മുന്നോട്ട് കൊണ്ടുപോകണം. ಜಿಲ್ಲಾಧ್ಯಕ್ಷ ಅನೂಪ್ ಪುಚ್ಚಕಾಡ್ ಅಧ್ಯಕ್ಷರಾದರು. ಸದಸ್ಯತ್ವ ವಿತರಣೆಯ ಉದ್ಘಾಟನೆಯನ್ನು ರಾಜ್ಯ ಸಮಿತಿ ಸದಸ್ಯ ಮುಸ್ತಫಾ ನಿರ್ವಹಿಸಿದರು. ವಾರ್ಡ್ ಮಟ್ಟದಲ್ಲಿ ಸದಸ್ಯತ್ವ ನೀಡಿ ಸಂಘಟನೆಯ ಚಟುವಟಿಕೆಗಳನ್ನು ಬಲಪಡಿಸಲು ನಿರ್ಧರಿಸಲಾಯಿತು. ಜಿಲ್ಲೆಯ ನಗರಸಭಾ ಪಂಚಾಯತ್ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಮೊದಲಾದವರು ಸಭೆಯಲ್ಲಿ ಪಾಲ್ಗೊಂಡರು. ಜಿಲ್ಲಾ ಪದಾಧಿಕಾರಿಗಳಾದ ಸುಕುಮಾರ್ ತ್ರಿಕರಿಪುರ್, ಬೆನ್ನಿ, ಸಜಿ ಪಡನಮಕ್ಕಾಲ್, ಅನಿಲ್, ಧನಂಜಯ, ಹಮೀದ್ ಚೆರಂಗೈ ಮೊದಲಾದವರು ಮಾತನಾಡಿದರು. ಗೋಪಿನಾಥ್ ಸ್ವಾಗತ ಕಾರ್ಯನಿರ್ವಹಿಸಿದರೆ ಮುಸ್ತಫಾ ಮೊಗ್ರಾಲ್ ಧನ್ಯವಾದ ಅರ್ಪಿಸಿದರು. ಕಾಞಂಗಾಡಲ್ಲಿ ನಗರಸಭೆಯ NDA ಅಭ್ಯರ್ಥಿಗಳ ಪ್ರಚಾರ ಸಭೆ ಹಾಗೂ 19ನೇ ವಾರ್ಡಿನ ಕುಟುಂಬ ಸಂಗಮ ನಡೆಯಿತು. ಕೇಂದ್ರ ವಿದೇಶಾಂಗ ಸಹ ಸಚಿವ ವಿ ಮುರಳೀಧರನ್ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತರು. ಕಾಞಂಗಾಡ್ ಕಲ್ಯಾಣ ರಸ್ತೆ ಕೈರಳಿ ಕ್ಲಬ್ ಬಳಿ ನಡೆದ ಕಾಞಂಗಾಡ್ ನಗರಸಭೆಯ ಬಿಜೆಪಿ ಅಭ್ಯರ್ಥಿಗಳ ಸಂಗಮ ಹಾಗೂ 19ನೇ ವಾರ್ಡಿನ ಕುಟುಂಬ ಸಭೆಯನ್ನು ಕೇಂದ್ರ ವಿದೇಶಾಂಗ ಸಹ ಸಚಿವ ವಿ ಮುರಳೀಧರ್ ಉದ್ಘಾಟಿಸಿ ಮಾತನಾಡಿದರು. കേന്ദ്ര ഏജൻസികൾ സംസ്ഥാന ഭരണത്തെ അട്ടിമറിക്കാൻ ശ്രമിക്കുന്നു, വികസനം തടസ്സപ്പെടുത്താൻ ശ്രമിക്കുന്നു എന്നൊക്കെ പറഞ്ഞ് കേന്ദ്ര ഏജൻസികളെ ഒരു ജനങ്ങളുടെ മുന്നിൽ തെറ്റിദ്ധാരണ സൃഷ്ടിക്കാനുള്ള ശ്രമമാണ് നടത്തുന്നതെങ്കിൽ അതുകൊണ്ടൊന്നും കേന്ദ്ര ഏജൻസികൾ അന്വേഷണം അവസാനിപ്പിക്കാൻ പോകുന്നില്ല. ഈ കള്ളപ്പണക്കാരെ മുഴുവൻ കണ്ടെത്തി അവരെ മുഴുവൻ നിയമത്തിന്റെ മുന്നിൽ കൊണ്ടുവരുന്നത് വരെ കേന്ദ്ര ഏജൻസികൾ കേരളത്തിലെ അന്വേഷണം അവസാനിപ്പിക്കില്ല. ആ കാര്യത്തിൽ ഒരു സംശയവും ആർക്കും വേണ്ട. ಬಿಜೆಪಿ ನಗರಸಭೆ ಉತ್ತರ ವಲಯಾಧ್ಯಕ್ಷ HR ಶ್ರೀಧರ್ ಅಧ್ಯಕ್ಷತೆ ವಹಿಸಿದರು. ಜಿಲ್ಲಾಧ್ಯಕ್ಷ ಶ್ರೀಕಾಂತ್, ಪ್ರಧಾನ ಕಾರ್ಯದರ್ಶಿ A ವೇಲಾಯುಧನ್, ಉಪಾಧ್ಯಕ್ಷ N ಬಲರಾಜ್, ಮಂಡಲಾಧ್ಯಕ್ಷ N ಮಧು, ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್, ಕಾರ್ಯದರ್ಶಿ BG ಬಾಬು, ಮಹಿಳಾ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷೆ HR ಸುಕನ್ಯಾ, ST ಮೋರ್ಚಾ ಮಂಡಲಾಧ್ಯಕ್ಷ CK ವತ್ಸಲ, ಚಂದ್ರ ಕಲ್ಲೂರಾವಿ ಎಂಬುವರು ಮಾತನಾಡಿದರು. ದಕ್ಷಿಣ ವಲಯ ಅಧ್ಯಕ್ಷ ಕೃಷ್ಣ ಸ್ವಾಗತ ಕಾರ್ಯನಿರ್ವಹಿಸಿದರೆ ನಗರಸಭಾ ಸಮಿತಿ ಉಪಾಧ್ಯಕ್ಷ ವೇಣು ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆ ಸಂಬಂಧ ಕಳ್ಳಾರು ಗ್ರಾಮ ಪಂಚಾಯತಿನ ವನ್ನಾತಿಕಾನ ಎಂಬಲ್ಲಿ NDA ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮಂಜುಳಾ ರಾಧಾಕೃಷ್ಣರವರ ಚುನಾವಣಾ ಪ್ರಚಾರಾರ್ಥ ಕುಟುಂಬ ಸಂಗಮವನ್ನು ಹಮ್ಮಿಕೊಳ್ಳಲಾಯಿತು. ಬಿಜೆಪಿ ರಾಷ್ಟ್ರೀಯ ಉಪಾಧ್ಯಕ್ಷ AP ಅಬ್ದುಲ್ಲಾ ಕುಟ್ಟಿ ಉದ್ಘಾಟಿಸಿದರು. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆ ಸಂಬಂಧ ಕಳ್ಳಾರು ಗ್ರಾಮ ಪಂಚಾಯತಿನ ವಣ್ಣಾತಿಕಾನಂನಲ್ಲಿ NDA ಸ್ವತಂತ್ರ ಅಭ್ಯರ್ಥಿಯಾಗಿ ಮಂಜುಳಾ ರಾಧಾಕೃಷ್ಣ ಸ್ಪರ್ಧಾ ಕಣಕ್ಕಿಳಿದಿದ್ದಾರೆ. ಸ್ಪರ್ಧೆಯ ಪ್ರಚಾರಾರ್ಥ ಕುಟುಂಬ ಸಂಗಮವನ್ನು ಹಮ್ಮಿಕೊಳ್ಳಲಾಯಿತು. ಬಿಜೆಪಿಯ ರಾಷ್ಟ್ರೀಯ ಉಪಾಧ್ಯಕ್ಷ AP ಅಬ್ದುಲ್ಲಾ ಕುಟ್ಟಿ ಕುಟುಂಬ ಸಂಗಮವನ್ನು ಉದ್ಘಾಟಿಸಿದರು. ಸಭೆಯಲ್ಲಿ ವಿವಿಧ ವಾರ್ಡುಗಳ NDA ಅಭ್ಯರ್ಥಿಗಳನ್ನು ಶಾಲು ಹೊದಿಸಿ ಸನ್ಮಾನಿಸಲಾಯಿತು. നിങ്ങൾ നോക്കൂ ഈ തെരഞ്ഞെടുപ്പിൽ മുഖ്യമന്ത്രി പ്രസംഗിക്കാറുണ്ട്. എവിടെയെങ്കിലും പ്രസംഗിക്കാൻ പുറത്തേക്കുന്നില്ല. കണ്ണൂരെ വീട്ടിലെ ഒളിച്ചിരിക്കുക.
പിണറായിന്റെ ഫോട്ടോ ഏതെങ്കിലും പോസ്റ്റർ നിങ്ങൾ കണ്ടിട്ടുണ്ടോ? പിണറായിന്റെ ഫോട്ടോ വെച്ച ഉള്ള വോട്ടും പോകുന്ന സഹകരണ ವನವಾಸಿ ಕಲ್ಯಾಣಾಶ್ರಮ ರಾಜ್ಯ ಸಹ ಸಂಘಟನಾ ಕಾರ್ಯದರ್ಶಿ ಎ ನಾರಾಯಣ ಅಧ್ಯಕ್ಷತೆ ವಹಿಸಿದರು. ಮಂಡಲಾಧ್ಯಕ್ಷ ಎನ್ ಮಧು, ಕೆವಿ ಮ್ಯಾಥ್ಯೂ ಮೊದಲಾದವರು ಮಾತನಾಡಿದರು. ಒಬಿಸಿ ಮೋರ್ಚಾ ಮಂಡಲಾಧ್ಯಕ್ಷ ಭಾಸ್ಕರ, ಸ್ವಾಗತ ಕಾರ್ಯನಿರ್ವಹಿಸಿದರೆ ಮಂಜುಳಾ ರಾಧಾಕೃಷ್ಣ ಧನ್ಯವಾದ ಅರ್ಪಿಸಿದರು. ಅಭ್ಯರ್ಥಿಗಳಾದ PR ಶಾಂತಿನಿ, ಶಕುಂತಲಾ ಬಾಲಕೃಷ್ಣ, ದೀಪಿಕಾ ಸುರೇಶ್, ತುಳಸಿ, ಮನೋಜ್, ಹರೀಶ್, AK ಗೋಪಾಲಕೃಷ್ಣ ಎಂಬಿವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಯುರ್ವೇದ ವೈದ್ಯರಿಗೆ ಶಸ್ತ್ರಚಿಕಿತ್ಸೆ ಮಾಡಲಿರುವ ಅನುಮತಿ ನೀಡಲು ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುತ್ತಿದೆ ಎಂದು ಆರೋಪಿಸಿ ಡಿಸೆಂಬರ್ 11ರಂದು ಅಲೋಪತಿ ವೈದ್ಯರು ದೇಶದಾದ್ಯಂತ ನಡೆಸಲಿರುವ 12 ಗಂಟೆಗಳ ಕಾಲದ ಕೆಲಸ ಸ್ಥಗಿತ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕಾಂಜಂಗಾಡಿನ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವಿಭಾಗದಿಂದ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಆಯುರ್ವೇದ ವೈದ್ಯರುಗಳಿಗೆ ಶಸ್ತ್ರಕ್ರಿಯೆ ನಡೆಸಲು ಅನುಮತಿ ನೀಡಲಿರುವ ಕೇಂದ್ರ ಸರ್ಕಾರದ ನಡೆ ಖಂಡಿಸಿ ಅಲೋಪತಿ ವೈದ್ಯರುಗಳು ದೇಶದಾದ್ಯಂತ ಡಿಸೆಂಬರ್ 11ರಂದು ನಡೆಸಲಿರುವ 12 ಗಂಟೆಗಳ ಕಾಲದ ಕೆಲಸ ಸ್ಥಗಿತ ಮುಷ್ಕರಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕಾಂಜಂಗಾಡಿನ IMA ವಿಭಾಗ ಜಿಲ್ಲಾ ಆಸ್ಪತ್ರೆಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನು ನಡೆಸಿತು. ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಡಾಕ್ಟರ್ ಬಲರಾಮ್ ನಂಬ್ಯಾರ್ ಉದ್ಘಾಟಿಸಿದರು. ഈ വരുന്ന 11-ാം തീയതി നമ്മളൊരു ലോക്ക്ഡൗൺ തീരുമാനിച്ചിരിക്കുകയാണ്. എമർജൻസി സർവീസസും കോവിഡുമായി ബന്ധപ്പെട്ട പ്രവർത്തനങ്ങൾ ഒഴികെ മറ്റെല്ലാ രംഗങ്ങളിലും ഉള്ള ഡോക്ടർമാർ കേരളം എന്നല്ല ഇന്ത്യയിൽ മൊത്തം നമ്മൾ എന്താ ചെയ്യുക എന്നുവെച്ചാൽ ലോക്ക്ഡൗൺ 6 മുതൽ 6 വരെ. ಅಧ್ಯಕ್ಷ ಡಾಕ್ಟರ್ ಎಂ ಮಣಿಕಂಠನ್ ಅಧ್ಯಕ್ಷತೆ ವಹಿಸಿದರು. ಕೇಂದ್ರ ಕಾರ್ಯಕಾರಿ ಸಮಿತಿ ಸದಸ್ಯ ಡಾಕ್ಟರ್ PV ಪದ್ಮನಾಭ್, ಡಾಕ್ಟರ್ ಎನ್ ರಾಘವನ್, ಡಾಕ್ಟರ್ D ಕಿಶೋರ್ ಕುಮಾರ್, ಡಾಕ್ಟರ್ ದೀಪಿಕಾ ಕಿಶೋರ್, ಡಾಕ್ಟರ್ ಶಕೀಲ್ ಅನ್ವರ್, ಡಾಕ್ಟರ್ ಕೃಷ್ಣ ಕುಮಾರ್, ಡಾಕ್ಟರ್ KM ರವೀಂದ್ರ ಮೊದಲಾದವರು ಮಾತನಾಡಿದರು. ಕಾರ್ಯದರ್ಶಿ P ವಿನೋದ್ ಕುಮಾರ್ ಧನ್ಯವಾದ ಅರ್ಪಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೃಷಿ ಮಸೂದೆ ತಿದ್ದುಪಡಿ ಹಿಂಪಡೆಯಬೇಕು, ನಿರ್ದಿಷ್ಟ ವಿದ್ಯುತ್ ಬಿಲ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿರಿಸಿ ಜಿಲ್ಲೆಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ INTUC ಕಾಸರಗೋಡು ಜಿಲ್ಲಾ ಸಮಿತಿಯ ಮುಂದಾಳತ್ವದಲ್ಲಿ ಕಾಂಜಂಗಾಡಿನ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. KPCC ಕಾರ್ಯದರ್ಶಿ M ಹಸೈನಾರ್ ಉದ್ಘಾಟಿಸಿದರು. ಹೊಸ ಕೃಷಿ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯಬೇಕು, ನಿರ್ದಿಷ್ಟ ವಿದ್ಯುತ್ ಬಿಲ್ ತಿದ್ದುಪಡಿ ಕಾಯ್ದೆಯನ್ನು ಹಿಂಪಡೆಯಬೇಕು ಮೊದಲಾದ ಬೇಡಿಕೆಗಳನ್ನು ಮುಂದಿರಿಸಿ ಜಿಲ್ಲೆಯಲ್ಲಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ INTUCಯ ಮುಂದಾಳತ್ವದಲ್ಲಿ ಕಾಂಜಂಗಾಡಿನ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. KPCC ಕಾರ್ಯದರ್ಶಿ M ಹಸೈನಾರ್ ಹೋರಾಟಕ್ಕೆ ಚಾಲನೆ ಇತ್ತು ಮಾತನಾಡಿದರು. അവൻ നമ്മുടെ നാട്ടിലെ കർഷകൻ, അവൻ അന്നം മൂട്ടാൻ തീരുമാനിച്ച് വേണ്ടെന്ന് വെച്ചാൽ ഞാനും നിങ്ങളും പട്ടിണി കൊണ്ട് മരിക്കും. ആ അന്നം മൂട്ടുന്ന ഇന്ത്യയിലെ പാവപ്പെട്ട കർഷകന് അന്നം മുട്ടിക്കാൻ ശ്രമിക്കുന്ന കേന്ദ്ര ഗവൺമെന്റിന്റെ തെറ്റായ ധിക്കാരപരമായ സമീപനത്തിനെതിരെ ഇന്ത്യയിലെ സമസ്ത മേഖലയും ജനവിഭാഗങ്ങൾ പോരാട്ടം നടത്തുമ്പോൾ ഈ രാജ്യത്തിലെ തൊഴിലാളി വിഭാഗത്തിന്റെ പ്രതിനിധികളായ നിങ്ങൾക്കും മാറി നിൽക്കാൻ കഴിയില്ല എന്ന കൃത്യമായ സന്ദേശം നൽകിക്കൊണ്ടാണ് നിങ്ങളുടെ ധർണാ സമരം ഇന്ന് നടക്കുന്നത്. ಜಿಲ್ಲಾ ಕಾರ್ಯಾಧ್ಯಕ್ಷ PV ಚಂದ್ರಶೇಖರ್ ಅಧ್ಯಕ್ಷತೆ ವಹಿಸಿದರು. ಮಹೇಶ್, KA ಗೋಪಕುಮಾರ್, EJ ಫ್ರಾನ್ಸಿಸ್, M ಬಾಲಚಂದ್ರ, K ಪವಿತ್ರ, ರಾಮಕೃಷ್ಣ, M ಬಾಲಚಂದ್ರ, ಅಶ್ರಫ್ ಜಲೀಲ್, ಕಾರ್ತಿಕ್, ಅಜಿತ್ ಕುಮಾರ್ ಮೊದಲಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಗೆ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಭ್ರಷ್ಟಾಚಾರಗಳ ಸರಣಿ ಆರೋಪಗಳನ್ನು ಹೊತ್ತಿರುವ ರಾಜ್ಯ ಸರ್ಕಾರವು ವಿಧಾನಸಭೆಯನ್ನು ವಿಸರ್ಜಿಸುವುದೇ ಒಳಿತು. ಬಿಜೆಪಿ ರಾಷ್ಟ್ರೀಯ ನಿರ್ವಾಹಕ ಸಮಿತಿ ಸದಸ್ಯ PK ಕೃಷ್ಣದಾಸ್ ಅಭಿಮತ. ಕಾಸರಗೋಡಲ್ಲಿ ಬಿಜೆಪಿಯಿಂದ ನಡೆಯಿತು ಸುದ್ದಿಗೋಷ್ಠಿ. ಮಚ್ಚಂಪಾಡಿಯಲ್ಲಿ SDPIಯನ್ನು ಸೋಲಿಸಲು ಮುಸ್ಲಿಂ ಲೀಗ್ ಬಿಜೆಪಿ ಜತೆ ಒಪ್ಪಂದ ನಡೆಸಿರುವುದಾಗಿ SDPI ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಫೈಜಿ ಆರೋಪ. ಸ್ಥಳೀಯಾಡಳಿತ ಸಂಸ್ಥೆ ಚುನಾವಣೆ ಪ್ರಚಾರಾರ್ಥ ಉಳಿಯತಡ್ಕದಲ್ಲಿ ನಡೆಯಿತು NDAಯ ಬಹಿರಂಗ ಸಭೆ. ಬಿಜೆಪಿ ರಾಷ್ಟ್ರೀಯ ಸಮಿತಿ ಉಪಾಧ್ಯಕ್ಷ AP ಅಬ್ದುಲ್ಲಕುಟಿ ಉದ್ಘಾಟನೆ. ಕಾಂಜಂಗಾಡಲ್ಲಿ ನಡೆಯಿತು ನಗರಸಭಾ NDA ಅಭ್ಯರ್ಥಿಗಳ ಪ್ರಚಾರ ಸಭೆ ಹಾಗೂ 19ನೇ ವಾರ್ಡಿನ ಕುಟುಂಬ ಸಂಗಮ ಕಾರ್ಯಕ್ರಮ. ಕೇಂದ್ರ ವಿದೇಶಾಂಗ ಸಹ ಸಚಿವ V ಮುರಳೀಧರನ್ ಉದ್ಘಾಟನೆ. ಕೃಷಿ ಮಸೂದೆ ತಿದ್ದುಪಡಿ ಹಿಂತೆಗೆಯಬೇಕು, ನಿರ್ದಿಷ್ಟ ವಿದ್ಯುತ್ ಬಿಲ್ ತಿದ್ದುಪಡಿ ಕಾಯ್ದೆ ಹಿಂಪಡೆಯಬೇಕು ಮೊದಲಾದ ಬೇಡಿಕೆ ಮುಂದಿರಿಸಿ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿ ಕೇರಳ ಎಲೆಕ್ಟ್ರಿಸಿಟಿ ಎಂಪ್ಲಾಯೀಸ್ ಕಾನ್ಫೆಡರೇಷನ್ INTUC ಕಾಸರಗೋಡು ಜಿಲ್ಲಾ ಸಮಿತಿಯಿಂದ
ಕಾಂಜಂಗಾಡ್ನ ಪ್ರಧಾನ ಅಂಚೆ ಕಚೇರಿಯ ಮುಂಭಾಗದಲ್ಲಿ ನಡೆಯಿತು ಧರಣಿ ಸತ್ಯಾಗ್ರಹ. ಕೆಪಿಸಿಸಿ ಕಾರ್ಯದರ್ಶಿ ಎಂ ಹಸೈನಾರ್ ಉದ್ಘಾಟನೆ. ಈ ಜಗತ್ತು ನಾವು ಹೇಳುವ ಸತ್ಯಕ್ಕಿಂತ ಮಿಗಿಲಾಗಿ ನಮ್ಮ ಕುರಿತು ಇತರರು ಹೇಳುವ ಸುಳ್ಳನ್ನು ನಂಬುತ್ತದೆ. ಯಶಸ್ವಿಯಾಗುವ ನನ್ನ ನಿರ್ಣಯವು ಸಾಕಷ್ಟು ಬಲವಾಗಿದ್ದರೆ ವಿಫಲತೆಯು ನನ್ನನ್ನು ಏನೂ ಮಾಡಲಾಗದು. ಇದು ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿದ ಮಾತು ಎಂದು ಹೇಳುತ್ತಾ ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.